Hello friends, welcome to the class Indian Polity presented by Sangiti sir. Telegram and WhatsApp channel Sangiti sir Academy, YouTube Sangiti sir Academy, Instagram and app ಕೂಡ Sangiti sir Academy ಅನ್ನುವಂಥದ್ದು. ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನೋಡ್ತಾ ಇದ್ವಿ ಇಂಡಿಯನ್ ಪಾಲಿಟಿಗೆ ಸಂಬಂಧಪಟ್ಟಂಗೆ. ಅದರ ಮೂಲಕ ಇಂಡಿಯನ್ ಪಾಲಿಟಿ ಕಂಪ್ಲೀಟ್ ಆಗಿ ಕವರ್ ಆಗ್ತಾ ಇದೆ. ಈ ಕೆಳಗಿನವರಲ್ಲಿ ಯಾರು ಭಾರತದ ರಾಷ್ಟ್ರೀಯ ಏಕೀಕರಣ ಮಂಡಳಿಯ ಮುಖ್ಯಸ್ಥರು? ಇಂಟಿಗ್ರೇಷನ್ ಕೌನ್ಸಿಲ್, ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲ್, ಅದರದ ಹೆಡ್ ಯಾರಿರ್ತಾರೆ? ರಾಷ್ಟ್ರೀಯ ಏಕೀಕರಣ ಮಂಡಳಿಯ ಮುಖ್ಯಸ್ಥರು ಯಾರಿರ್ತಾರೆ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸುಪ್ರೀಂ ಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು. ಯಾರಾಗಿರ್ತಾರೆ ಸ್ನೇಹಿತರೆ? ಸರಿಯಾದ ಉತ್ತರ ಪ್ರಧಾನಮಂತ್ರಿ ಈಸ್ ದ ರೈಟ್ ಆನ್ಸರ್. ಈ ಥರ ಫಾಸ್ಟ್ ಆಗಿ ಸ್ವಲ್ಪ ಕ್ವಶನ್ಸ್ ನೋಡ್ತಾ ಹೋಗೋಣ. ಈಗ ಮುಂಬರುವಂಥ ಎಲ್ಲ ರೀತಿಯ ಎಕ್ಸಾಮ್ಸ್ಗಳಿಗೆ ಯೂಸ್ ಆಗ್ತಾ ಹೋಗುತ್ತೆ. ನೀಟಾಗಿ ಸ್ಟಡಿ ಮಾಡ್ತಾ ಹೋಗಿ ಸ್ನೇಹಿತರೆ. ಈ ಥರ ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲ್, ಈ ಥರ ಸೊ ಬೇರೆ ಬೇರೆ ರೀತಿಯ ಕೌನ್ಸಿಲ್ಸ್ಗಳು ಬರ್ತಾ ಹೋಗುತ್ತೆ. ಇಲ್ಲಿ ಒಂದು ಜೋನಲ್ ಕೌನ್ಸಿಲ್ ಅಂತ ಬರುತ್ತಲ್ಲ, ಆ ಜೋನಲ್ ಕೌನ್ಸಿಲ್ ಯಾವ ಕಾಯ್ದೆ ಮೂಲಕ ಸ್ಥಾಪನೆ ಆಯಿತು, ನಂತರ ಅದರ ಮುಖ್ಯಸ್ಥರು ಯಾರಿರ್ತಾರೆ? ಜೋನಲ್ ಕೌನ್ಸಿಲ್ಸ್ ಅಂತ ಬಂತವಲ್ಲ, ಅದು ಜೋನಲ್ ಕೌನ್ಸಿಲ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಟ್ ಈಸ್ ಅ ಸ್ಟ್ಯಾಚ್ಯೂಟರಿ ಬಾಡಿ. ಅಂದರೆ ಒಂದು ಕಾಯ್ದೆ ಮೂಲಕ ಬಂದಿದೆ. ಯಾವ ಕಾಯ್ದೆ ಮೂಲಕ ಬಂತು ಮತ್ತು ಅದರ ಮುಖ್ಯಸ್ಥರು ಯಾರು? ಇಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲ್ ಅದು ಪ್ರಧಾನಮಂತ್ರಿ ಇರ್ತಾರೆ ಅಂತ ನೋಡಿದ್ವಿ. ಜೋನಲ್ ಕೌನ್ಸಿಲ್ ಅದು ಯಾರು ಇರ್ತಾರೆ ಹೇಳಿ? ವಲಯ ಇದ್ರ ರಿಲೇಟೆಡ್ ಜೋನಲ್ ಕೌನ್ಸಿಲ್ ಯಾರು ಇರ್ತಾರೆ ಅಂತ ಚೇಂಜ್ ಆಗ್ತಾ ಇರ್ತಾರೆ. ಇವರು ನಂತರದಲ್ಲಿ ಯಾರು ಹೆಡ್ ಯಾರಿರುವಂಥದ್ದು? ಒಬ್ಬ ಕೇಂದ್ರ ಸರ್ಕಾರದ ಒಬ್ಬ ವ್ಯಕ್ತಿ ಇರ್ತಾರೆ. ಯಾರು ಅನ್ನೋದನ್ನ ಅದನ್ನು ಹೇಳಿ. ನಂತರ ಡೆಪ್ಯೂಟಿಯಲ್ಲಿ ಸ್ಟೇಟ್ ವೈಸ್ ಚೇಂಜ್ ಆಗ್ತಿರ್ತಾರೆ. ಅದು ಯಾರು ಅನ್ನೋದನ್ನ ನಾವು ಡೀಟೇಲ್ ಆಗಿ ಆ ರೀತಿ ಕ್ವಶನ್ ಬಂದಾಗ ನೋಡೋಣ. ಭಾರತದಲ್ಲಿ ಪ್ರಧಾನಮಂತ್ರಿಗಳ 15 ಪಾಯಿಂಟ್ ಪ್ರೋಗ್ರಾಮ್, 15 ಪಾಯಿಂಟ್ ಪ್ರೋಗ್ರಾಮ್ ಅಂತೀವಲ್ಲ, ಸಮಾಜದ ಈ ಕೆಳಗಿನ ಯಾವ ವಿಭಾಗಗಳಿಗೆ ಸಂಬಂಧಿಸಿದೆ? 15 ಪಾಯಿಂಟ್ ಪ್ರೋಗ್ರಾಮ್ ತುಂಬಾ ಫೇಮಸ್ ಇರುವಂಥದ್ದು. ಅದರ ಜೊತೆಗೆ 20 ಪಾಯಿಂಟ್ ಪ್ರೋಗ್ರಾಮ್ ಕೂಡ ಇದೆ. 15 ಪಾಯಿಂಟ್ ಪ್ರೋಗ್ರಾಮ್ ಯಾರಿಗಿದೆ? BPL ಕುಟುಂಬಗಳಿಗೆ. ಆಪ್ಷನ್ ಬಿ, ಅಲ್ಪಸಂಖ್ಯಾತರು, ನಿರುದ್ಯೋಗಿ ಬಡವರು, ಗ್ರಾಮೀಣ ವೃದ್ಧಾಪ್ಯದ ಜನರು, ವಯಸ್ಸಾಗಿರುವಂತಹ ಗ್ರಾಮೀಣ ಜನರಿಗೆ ಯಾರಿಗಿದೆ 15 ಪಾಯಿಂಟ್ ಪ್ರೋಗ್ರಾಮ್? ಇದು ಸರಿಯಾದ ಉತ್ತರ. ಪಾಸ್ ಮಾಡಿ ಆನ್ಸರ್ ಮಾಡಿ ಸ್ನೇಹಿತರೆ. ಅಲ್ಪಸಂಖ್ಯಾತರಿಗೆ ಇರುವಂಥದ್ದು, ಮೈನಾರಿಟೀಸ್ಗೆ ಇರುವಂಥದ್ದು. ಯಾವ ಒಬ್ಬ ಪ್ರಧಾನಮಂತ್ರಿ 15 ಪಾಯಿಂಟ್ ಪ್ರೋಗ್ರಾಮ್ ಅಂತಲ್ಲ, ಯಾವ ಪ್ರಧಾನಮಂತ್ರಿ ಸ್ಟಾರ್ಟ್ ಮಾಡಿದ್ರೆ ಇದನ್ನ? ಯಾರ ಕಾಲದಲ್ಲಿ ಸ್ಟಾರ್ಟ್ ಆಯಿತು? ಮತ್ತು 20 ಪಾಯಿಂಟ್ ಪ್ರೋಗ್ರಾಮ್ ಅನ್ನುವಂಥದ್ದು ಯಾರಿಗೋಸ್ಕರ ಇದೆ? ಇದನ್ನ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಮತ್ತೆ ಬರ್ತಾವು. ಈಗ ಇದ್ರ ಬಗ್ಗೆ ಸ್ವಲ್ಪ ಇಂಟರ್ಲಿಂಕ್ ಇರಲಿ. ಭಾರತದ ಹಣಕಾಸು ಸಚಿವಾಲಯದ ಆವರಣವನ್ನ ಏನಂತ ಕರೀತಾರೆ? ಹಣಕಾಸು ಸಚಿವಾಲಯದ ಆವರಣವನ್ನ ಈಗ ಈಸ್ಟ್ ಬ್ಲಾಕ್ ಅಂತಾರ, ಪೂರ್ವ ಬ್ಲಾಕ್, ವೆಸ್ಟ್ ಬ್ಲಾಕ್, ಉತ್ತರ ಬ್ಲಾಕ್, ದಕ್ಷಿಣ ಬ್ಲಾಕ್. ಯಾವ್ದಿದು? ಇದು ಸರಿಯಾದ ಉತ್ತರ ನಾರ್ತ್ ಬ್ಲಾಕ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಓಕೆ. ಈಗೆಲ್ಲ ಪಾರ್ಲಿಮೆಂಟ್ ಮತ್ತೆ ಚೇಂಜ್ ಆಗಿದೆ. ಮೊದ್ಲೇನಾಯ್ತು, ಮಧ್ಯದಲ್ಲಿ ಪಾರ್ಲಿಮೆಂಟ್ ಈ ತರ ಇರ್ತಿತ್ತು. ಈ ಕಡೆ ಒಂದು ಹೌಸು, ಈ ಕಡೆ ಒಂದು ಹೌಸು, ಆ ತರ ಇರ್ತಿತ್ತಲ್ಲ. ಈ ಕಡೆ ನಾರ್ತ್ ಬ್ಲಾಕ್ ಮತ್ತು ಸೌತ್ ಬ್ಲಾಕ್ ಅನ್ನುವಂಥದ್ದು ಇರ್ತಿತ್ತು ಮೊದಲು. ಈಗ ಪಾರ್ಲಿಮೆಂಟ್ ಆ ವೆನ್ಯೂ ಚೇಂಜ್ ಆಗಿರೋದ್ರಿಂದ ಮತ್ತೆ ಹೆಸರು ಚೇಂಜ್ ಆಗಿದೆ. ಬಟ್ ಆ ರೀತಿ ಕ್ವಶನ್ಗಳನ್ನ ಕೇಳ್ತಾ ಇರ್ತಾರೆ. ಇದಕ್ಕೆ ನಾರ್ತ್ ಬ್ಲಾಕ್ ಅನ್ನುವಂಥದ್ದು, ನಾರ್ತ್ ಅಲ್ಲಿ ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಂಗೆ ನಾರ್ತ್ ಸೈಡ್ ಅಲ್ಲಿ ಅದು ಇರ್ತಾ ಇತ್ತು. ಓಕೆ, ನಾರ್ತ್ ಬ್ಲಾಕ್, ಸೌತ್ ಬ್ಲಾಕ್ ಅಂತ ಹೇಳ್ತಾರೆ. ರೈಟ್. ಕೆಲವೊಂದ್ ಕಡೆ ಸೌತ್ ಬ್ಲಾಕ್ ಅಲ್ಲಿ ಕೂಡ ಏನೇನು ಬರ್ತಾವ ಅಂತ ನೋಡ್ತಿರ್ತಾರೆ. ನಾರ್ತ್ ಬ್ಲಾಕ್ ಅಲ್ಲಿ ಇಲ್ಲಿ ಏನಿರ್ತದೆ, ಇಲ್ಲಿ ಹಣಕಾಸು ಸಚಿವಾಲಯ ಅನ್ನುವಂಥದ್ದು ಇತ್ತು. ಸೊ ಸೌತ್, ನಾರ್ತ್ ಬ್ಲಾಕ್ ಎರಡೇ ಬ್ಲಾಕ್ ಇರುವಂತದ್ದಲ್ಲಿ. ಪ್ರಧಾನಮಂತ್ರಿಗಳ ಕಚೇರಿ, PMO ಅಂತೀವಲ್ಲ, ಪ್ರೈಮ್ ಮಿನಿಸ್ಟರ್ ಆಫೀಸ್, ಪ್ರಧಾನ ಮಂತ್ರಿಗಳ ಕಚೇರಿ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ತಪ್ಪಾಗಿರುವಂತದ್ದು ಯಾವುದು? ಇದು ಒಂದು ಶಾಸನಬದ್ಧವಾದ ಸಂಸ್ಥೆ ಅಂತ ಹೇಳ್ತಾರೆ. ಅಂದ್ರೆ ಕಾನೂನು ಮಾಡಿ ಇದನ್ನ ರಚನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಪ್ರಧಾನಮಂತ್ರಿಯ ಸಿಬ್ಬಂದಿಯವರ ಸಂಸ್ಥೆ. ಇದು ಅಂದ್ರೆ ಆ ಪ್ರೈಮ್ ಮಿನಿಸ್ಟರ್ ಸ್ಟಾಫ್ಗಳು ಇರ್ತಾವಲ್ಲ, ಅವರೆಲ್ಲ ಅಲ್ಲಿ ಇರುವಂತದ್ದು. ಇದು ಅವ್ರ ಸ್ಟಾಫ್ಗಳು ಇರುವಂತ ಒಂದು ಪ್ಲೇಸ್ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಒಂದು ಸಚಿವಾಲಯ ತರ. ಇದಕ್ಕೆ ಇಲಾಖೆಯ ಸ್ಥಾನಮಾನ ನೀಡಲಾಗಿದೆ. ಇಟ್ ಹ್ಯಾಸ್ ಬಿನ್ ಗಿವನ್ ಅ ಸ್ಟೇಟಸ್ ಆಫ್ ಡಿಪಾರ್ಟ್ಮೆಂಟ್. ಒಂದು ಡಿಪಾರ್ಟ್ಮೆಂಟ್, ಈಗ ಯಾವುದೋ ಒಂದು ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಆ ರೀತಿಯ ಡಿಪಾರ್ಟ್ಮೆಂಟಿನ ಸ್ಥಾನಮಾನ ಕೊಡ್ತಾರೆ ಇದಕ್ಕೆ. ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಆಫೀಸ್, PMO ಅಂತೀವಲ್ಲ, ಪ್ರಧಾನಮಂತ್ರಿ ಕಚೇರಿ ಅಂತ. ಇದರ ಅಡಿಯಲ್ಲಿ ಯಾವುದೇ ಲಗತ್ತಿಸಲಾದ ಮತ್ತು ಅಧೀನ ಕಚೇರಿ ಇಲ್ಲ. ಅಂದ್ರೆ ಅಟ್ಯಾಚ್ಡ್ ಅಂಡ್ ಸಬಾರ್ಡಿನೇಟ್. ಈಗ ಒಂದು ಮೇನ್ ಆಫೀಸ್ ಇದೆ ಅನ್ಕೊಳ್ಳಿ. ಈ ಮೇನ್ ಆಫೀಸ್ಗೆ ಒಂದೆರಡು ಆಫೀಸಿನ ಈ ತರ ಅಟ್ಯಾಚ್ಡ್ ಅಂತ ಕೆಲವೊಂದು ಸಣ್ಣ ಪುಟ್ಟ ಇರ್ತಾವ. ಓಕೆ, ಒಂದೊಂದ್ಸಲ ಅಟ್ಯಾಚ್ಡ್ ಅಂತ ಸಣ್ಣ ಆಫೀಸ್, ಮತ್ತೊಂದ್ಸಲ ಅದರ ಅಂಡರ್ ಅಲ್ಲಿ ಮತ್ತೊಂದು ಆಫೀಸ್ ಅನ್ನ ಆ ತರ ಮಾಡ್ತಿರ್ತಾರೆ. ಈ ತರ ಸಬಾರ್ಡಿನೇಟ್ ಇರುವಂತ, ಅಂಡರ್ ಅಲ್ಲಿ ಇರುವಂತ, ಅದರ ಅಧೀನದಲ್ಲಿರುವಂತದ್ದು ಅದು ಕೂಡ ಇಲ್ಲ. ಮತ್ತು ಅದರ ಅಟ್ಯಾಚ್ಡ್, ಅದಕ್ಕೆ ಅದರ ಜೊತೆಗೆ ಸೇರಿಸಲಾದ, ಅಂದ್ರೆ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೋಸ್ಕರ ಅಂತ ಒಂದು ಆಫೀಸ್ ಅಂತ ಇರುತ್ತಲ್ಲ, ಅದು ಇಲ್ಲ ಅಂತ ಹೇಳ್ತಾ ಇದಾರೆ. ಇದು ಯಾವುದೇ ರೀತಿ
ಆಫೀಸ್ ಇಲ್ಲ ಅಂತ ಹೇಳಿ. ಇದರಲ್ಲಿ ತಪ್ಪಾಗಿರೋದು ಯಾವುದು? ಪೋಲ್ ಮಾಡಿ ಆನ್ಸರ್ ಮಾಡೋದು, ಪಾಸ್ ಮಾಡಿ ಸ್ನೇಹಿತರೆ. ಇಟ್ ಇಸ್ ರೈಟ್ ಆನ್ಸರ್ ಯಾವುದು? ಇದು ಶಾಸನಬದ್ಧವಾದ ಸಂಸ್ಥೆ ಅನ್ನೋದು ರಾಂಗ್ ಅದು. ಯಾಕೆ? ಅದಕ್ಕೆ ಯಾವುದೇ ರೀತಿಯ ಕಾಯ್ದೆ ಇಲ್ಲ ಸ್ನೇಹಿತರೆ. ಪ್ರೈಮ್ ಮಿನಿಸ್ಟರ್ ಆಫೀಸ್ ಅನ್ನುವಂಥದ್ದು ಇಟ್ ಇಸ್ ಅ ಎಕ್ಸಿಕ್ಯೂಟಿವ್ ಬಾಡಿ. ಪ್ರೈಮ್ ಮಿನಿಸ್ಟರ್ ತಮಗೋಸ್ಕರ ಒಂದು ಕ್ರಿಯೇಟ್ ಮಾಡಿದ್ದು, ಇದಕ್ಕೋಸ್ಕರ ಏನೂ ಕಾಯ್ದೆ ಇಲ್ಲ. ಹಾಗಾದ್ರೆ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನಬದ್ಧವಾದ ಸಂಸ್ಥೆ ಹೌದಾ? ಯಾವ್ದಾದ್ರು ಆರ್ಟಿಕಲ್ ಇದೆಯಾ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ? ಅದು ಕೂಡ ಅಲ್ಲ. ಇಟ್ ಇಸ್ ಅ ಎಕ್ಸಿಕ್ಯೂಟಿವ್ ಬಾಡಿ, ಕಾರ್ಯಾಂಗೀಯ ಆದೇಶದ ಮೇಲೆ ಆದಂತದ್ದು. ನೀತಿ ಆಯೋಗ ಏನಿದೆ ಅದು ಶಾಸನಬದ್ಧವಾದ ಸಂಸ್ಥೆ ಹೌದಾ? ಅದು ಕೂಡ ಶಾಸನಬದ್ಧವಾದ ಸಂಸ್ಥೆ ಅಲ್ಲ. ಹಾಗಾದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಹೌದಾ? ಅದು ಅಲ್ಲ, ಅದು ಎಕ್ಸಿಕ್ಯೂಟಿವ್ ಬಾಡಿ. ಇಲ್ಲಿ ಎಕ್ಸಿಕ್ಯೂಟಿವ್ ಬಾಡಿ ಅನ್ನುವಂಥದ್ದು. ಇದು ಪ್ರೈಮ್ ಮಿನಿಸ್ಟರ್ ಆಫೀಸ್ ಆಗಲಿ ನೀತಿ ಆಗಲಿ ಎರಡು ಒಂದೇ ಅಣ್ಣ ತಮ್ಮ ಇದ್ದಂಗವು. ಅಂದ್ರೆ ಅವು ಕಾನ್ಸ್ಟಿಟ್ಯೂಷನಲ್ ಬಾಡಿನೂ ಅಲ್ಲ, ಸ್ಟ್ಯಾಚ್ಯೂಟರಿ ಬಾಡಿನೂ ಅಲ್ಲ, ಅವೇನದು ಎಕ್ಸಿಕ್ಯೂಟಿವ್ ಬಾಡಿ. ಓಕೆ, ಕಾರ್ಯಾಂಗೀಯ ಆದೇಶದ ಮೇಲೆ, ಕಾರ್ಯಾಂಗ ಅವರು ಆದೇಶ ಕೊಟ್ಟಿದ ಮೇಲೆ ಆಗಿರುವಂತದ್ದು. ಸೊ ಪ್ರಧಾನಮಂತ್ರಿ ಸಿಬ್ಬಂದಿ ಇರುವಂತಹ ಸಂಸ್ಥೆ, ಹೌದು ಕರೆಕ್ಟ್ ಇದೆ. ಇಲಾಖೆಯ ಸ್ಥಾನಮಾನ ಕೊಟ್ಟಿದ್ದಾರೆ, ಎಸ್ ಕರೆಕ್ಟ್ ಇದೆ. ಇದರ ಅಡಿಯಲ್ಲಿ ಯಾವುದೇ ರೀತಿಯ ಈ ಒಂದು ಸಬಾರ್ಡಿನೇಟ್ ಆಫೀಸ್ ಮತ್ತು ಅಟ್ಯಾಚ್ಡ್ ಆಫೀಸ್ ಅನ್ನೋದು ಯಾವುದೂ ಇಲ್ಲ. ಸರಿಯಾದ ಉತ್ತರ. ವಿಪತ್ತು ನಿರ್ವಹಣಾ ಕಾಯ್ದೆ 2005 ಇದರ ಅಡಿಯಲ್ಲಿ ರೂಪುಗೊಂಡ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ನಿಧಿಯನ್ನು ಈ ಕೆಳಗಿನಲ್ಲಿ ಯಾರು ನಿಯೋಜಿಸುತ್ತಾರೆ? ಇದು ತುಂಬಾ ನ್ಯೂಸ್ ಅಲ್ಲಿ ಕೂಡ ಇತ್ತು. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಕರಿತೀವಿ, NDRF. ಅವಾಗ ನ್ಯೂಸ್ ಅಲ್ಲಿ ಇರ್ತದೆ. ಯಾವಾಗಾದ್ರೂ ವಿಪತ್ತಾದ ತಕ್ಷಣ ಇದು ನ್ಯೂಸ್ ಅಲ್ಲಿ ಬಂದಿರ್ತದೆ. NDRF, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅನ್ನುವಂಥದ್ದು. ಓಕೆ, ಇದನ್ನ ಯಾರು ಮ್ಯಾನೇಜ್ ಮಾಡ್ತಾರೆ? ಈ ಯಾವ ಕಾಯ್ದೆ ಯಾವ ವರ್ಷ ಆಯ್ತು ಅಂತ? ಈ ವರ್ಷ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಕಾಯ್ದೆ ಮೂಲಕ ಆಯ್ತು. ಇದನ್ನ ಮ್ಯಾನೇಜ್ ಮಾಡೋದು ಯಾರು? ಪ್ರಧಾನಮಂತ್ರಿ ಅವರು ನೋಡ್ಕೊಂತಾರ ಈ ಒಂದು ಫಂಡ್ ಅನ್ನ, ಅಥವಾ ಕೇಂದ್ರ ಗೃಹ ಸಚಿವರು ಅವ್ರು ನೋಡ್ಕೊಂತಾರ? ಯೂನಿಯನ್ ಮಿನಿಸ್ಟರ್ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಇರ್ತಲ್ಲ, ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ, ಅವ್ರು ನೋಡ್ಕೊಂತಾರ? ಮತ್ತು ಈಗ ಯಾರಿದ್ದಾರೆ ಹೇಳಿ ನೋಡೋಣ? ಕೇಂದ್ರ ಸಂಸದೀಯ ವ್ಯವಹಾರಗಳ, ಇಲ್ಲಿ ಮಿನಿಸ್ಟರ್ ಫಾರ್ ಪಾರ್ಲಿಮೆಂಟರಿ ಅಫೇರ್ಸ್ ಯಾರಿದ್ದಾರೆ ಅಂತ ಕ್ವಶನ್ ಕೇಳ್ತಾರೆ. ಗೃಹ ಸಚಿವರು, ಪ್ರಧಾನಿ ಎಲ್ಲ ಗೊತ್ತಿರ್ತದೆ ನಿಮಗೆ, ಇವ್ರು ಯಾರಿದ್ದಾರೆ? ಮತ್ತು ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವ ಯಾರಿದ್ದಾರೆ? ಅದನ್ನು ಕೂಡ ಕ್ವಶನ್ ಕೆಲವೊಂದ್ಸಲ ಇಂಥವೆಲ್ಲ ಕೇಳ್ತಿರ್ತಾರೆ. ಈಗ ಸದ್ಯಕ್ಕೆ ಕೇಂದ್ರದಲ್ಲಿ ಯಾರಿದ್ದಾರೆ ಅಂತ, ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವ, ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಯಾರಿರ್ತಾರೆ? ಇದನ್ನ ಯಾರು ನೋಡ್ಕೊಂತಾರೆ? ಪಾಸ್ ಮಾಡಿ ಆನ್ಸರ್ ಮಾಡಿ. ಇದನ್ನ ನೋಡ್ಕೊಳ್ಳುವಂತವ್ರು ಹೋಮ್ ಮಿನಿಸ್ಟ್ರಿ ಅಂತ ಬರ್ತದೆ, ಗೃಹ ಸಚಿವರು ಅವ್ರು ನೋಡ್ಕೊಂತಾರೆ. ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್, ಓಕೆ, ಅಥವಾ ರೆಸ್ಪಾನ್ಸ್ ಫಂಡ್. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅನ್ನುವಂಥದ್ದು ನಮ್ಮ ಹೋಮ್ ಮಿನಿಸ್ಟರ್ ಅವರು ನೋಡ್ಕೊಳ್ಳುವಂಥದ್ದು. ಗಡಿ ನಿರ್ವಹಣಾ ಇಲಾಖೆ ಈ ಕೆಳಗಿನ ಯಾವ ಕೇಂದ್ರ ಸಚಿವಾಲಯಗಳ ಅಡಿಯಲ್ಲಿ ಇರುತ್ತದೆ? ಯಾವ ಸಚಿವಾಲಯ ಬರ್ತದೆ? ಗಡಿ ನಿರ್ವಹಣಾ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು. ಡಿಪಾರ್ಟ್ಮೆಂಟ್ ಆಫ್ ಬಾರ್ಡರ್ ಮ್ಯಾನೇಜ್ಮೆಂಟ್. ಇನ್ನೊಂದು ಬಾರ್ಡರ್ ಆರ್ಗನೈಸೇಷನ್ ಅಂತ ಬರುತ್ತೆ, ಅದನ್ನ ಯಾರು ನೋಡ್ಕೊತಾರ ಅಂತ ಆಮೇಲೆ ಹೇಳಿ. ಈಗ ಸದ್ಯಕ್ಕೆ ಇದರ ಆನ್ಸರ್ ಯಾವುದು? ರಕ್ಷಣಾ ಸಚಿವಾಲಯ, ಗೃಹ ಸಚಿವಾಲಯ, ವಿದೇಶಾಂಗ ಸಚಿವಾಲಯ, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ. ಸರಿಯಾದ ಉತ್ತರ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಎಂದು ಕೇಳ್ತಾರೆ, ಸಾಕಷ್ಟು ಬಾರಿ ಕೇಳಿದ್ದಾರೆ. ಇದೇ ರೀತಿ ನಾವು ಡಿಪಾರ್ಟ್ಮೆಂಟ್ ಆಫ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಇದ್ದೇವಲ್ಲ, ಇಲ್ಲಿ ಬಾರ್ಡರ್ ಆರ್ಗನೈಸೇಷನ್ ಅಂತ ಒಂದಿರುತ್ತದೆ, ಅದನ್ನ ನೋಡುವಂತವ್ರು ಯಾರು? ಅದು ಯಾರ ಅಡಿಯಲ್ಲಿ ಬರ್ತದೆ? ಅದೊಂದು ಆಪ್ಷನ್ ಅನ್ನ ಹೇಳಿ. ಈ ಕೆಳಗಿನವರಲ್ಲಿ ಹಿರಿಯ ನಾಗರಿಕರ ರಾಷ್ಟ್ರೀಯ ಮಂಡಳಿಯ ಮುಖ್ಯಸ್ಥರು ಯಾರು? ಹಿರಿಯ ನಾಗರಿಕರು, ಸೀನಿಯರ್ ಸಿಟಿಜನ್ ಅಂತ ನ್ಯಾಷನಲ್ ಕೌನ್ಸಿಲ್ ಇರ್ತದಲ್ಲ, ಅದರ ಹೆಡ್ ಯಾರು ಇರ್ತಾರೆ? ಸೀನಿಯರ್ ಸಿಟಿಜನ್ಸ್ಗೋಸ್ಕರ ಒಂದು ಕೌನ್ಸಿಲ್ ಇದೆಯಲ್ಲ, ಅದಕ್ಕೋಸ್ಕರ ಯಾರು ಇರ್ತಾರೆ? ಅದರಲ್ಲಿ ಭಾರತದ ಪ್ರಧಾನಿಯವರೇ ಇರ್ತಾರೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಇರ್ತಾರೆ, ಅಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಚೇರ್ಮನ್ NDC ಅಂತ ಇರುತ್ತಲ್ಲ. ನೀತಿ ಆಯೋಗದ ಉಪಾಧ್ಯಕ್ಷರು ಇರ್ತಾರಲ್ಲ, ಅವ್ರು ಇರ್ತಾರೆ ಅಂತ ಹೇಳ್ತಾರೆ, ರೈಟ್. ಅಂಡ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಅವ್ರು ಇರ್ತಾರೆ. ಯಾರಿರ್ಬೋದು? ಹಿರಿಯ ನಾಗರಿಕರು ಅಂದ್ರೆ ಅವ್ರ ಸಮಸ್ಯೆಗಳನ್ನು ನೋಡೋಕೆ ಯಾರು ಇರ್ತಾರೆ? ಸರಿಯಾದ ಉತ್ತರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರು ಅವ್ರು ಇರ್ತಾರೆ. ಪ್ರಧಾನಮಂತ್ರಿ ಅಂತವೆಲ್ಲ ನೋಡುತ್ತಾ ಕೂತ್ಕೊಳ್ಳೋಕೆ ಟೈಮ್ ಇರಲ್ಲ ಅವರಿಗೆ. ಬಟ್ ಅವ್ರು ಇವೆಲ್ಲಾ ಮಿನಿಸ್ಟ್ರಿ ಕೂಡ ಅವರ ಅಂಡರ್ ಅಲ್ಲಿ ಇರೋದು, ಆದ್ರೂ ಕೂಡ ಈ ಸಚಿವರು ಯಾರು ನೋಡ್ತಾರೆ? ಹಿರಿಯ ನಾಗರಿಕರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ. ಈ ನೀತಿ ಆಯೋಗದ ಉಪಾಧ್ಯಕ್ಷ ಅಂತೀವಲ್ಲ, ಇದಕ್ಕೆ ಅಧ್ಯಕ್ಷರು ಯಾರು ಇರ್ತಾರೆ? ಹಾಗಾದ್ರೆ ನೀತಿ ಆಯೋಗಕ್ಕೆ ಚೇರ್ಮನ್ ಯಾರು? ಅದೇ ರೀತಿ ನಮ್ಮ GST ಕೌನ್ಸಿಲ್ ಇರ್ತದಲ್ಲ, GST ಮಂಡಳಿ, ಆ ಮಂಡಳಿಗೆ ಅದಕ್ಕೆ ಚೇರ್ಮನ್ ಯಾರು ಇರ್ತಾರೆ? GST ಮಂಡಳಿಗೆ ಚೇರ್ಮನ್ ಯಾರು ಮತ್ತು ನೀತಿ ಆಯೋಗಕ್ಕೆ ಚೇರ್ಮನ್ ಯಾರು? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ನೆನ್ಪಿಡಿ, ಇವೆಲ್ಲ ಕ್ವಶನ್ ಕೇಳ್ತಾರೆ, ಪದೇ ಪದೇ ಕೇಳೋದ್ರಿಂದ ನಿಮಗೆ ಮೆಮರಿ ಬೇಗ ನೆನಪಾಗ್ತಾ ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ಕ್ವಶನ್ ಕೇಳ್ತಾ ಇರ್ತೇನೆ. ಆದಷ್ಟು ಟೈಪ್ ಮಾಡ್ತಾ ಹೋಗಿ ಕಮೆಂಟ್ ಅಲ್ಲಿ. ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ? ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪಾಗಿರುವಂತದ್ದು ಯಾವುದು? ಲೋಕಸಭೆಯ ಸದಸ್ಯರನ್ನು ನೇರವಾಗಿ ಅರ್ಹ ಮತದಾರ ಆಯ್ಕೆ ಮಾಡುತ್ತದೆ. ಲೋಕಸಭೆ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ಎಲಿಜಿಬಲ್ ವೋಟರ್ಸ್.
ಲೋಕಸಭೆ MP ಗಳೇನಿರ್ತಾರಲ್ಲ ಅವ್ರು ನೀವೇ ಡೈರೆಕ್ಟ್ ನೀವೆಲ್ಲ ಎಲಿಜಿಬಲ್ 18 ವರ್ಷ ಮೇಲ್ಪಟ್ಟವ್ರು ಇದಾರಲ್ಲ ನೀವು ಆಯ್ಕೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ತಪ್ಪಾಗಿರೋದನ್ನ ಹೇಳ್ಬೇಕು ನೀವು. ಹಣ ಮಸೂದೆಗಳನ್ನ ಲೋಕಸಭೆಯಲ್ಲಿ ಮಾತ್ರ ಪರಿಚಯಿಸಬಹುದು. ಇದು ತಪ್ಪಿದೆಯಾ? ತಪ್ಪಾಗಿರೋದು ಮಾತ್ರ ಹೇಳಿ. ಭಾರತದ ಉಪರಾಷ್ಟ್ರಪತಿ ರಾಜ್ಯಸಭೆ ಎಕ್ಸ್ ಅಫಿಷಿಯೋ ಅಧ್ಯಕ್ಷರಾಗಿದ್ದಾರೆ. ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ ಯಾರಿದ್ದಾರೆ? ಉಪರಾಷ್ಟ್ರಪತಿಯವರು. ಅವರು ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ ಇರ್ತಾರೆ ಅಂತ ಹೇಳ್ತಾರೆ. ರಾಷ್ಟ್ರಪತಿ ಆಂಗ್ಲೋ ಇಂಡಿಯನ್ ಸಮುದಾಯದ 4 ಸದಸ್ಯರನ್ನ ಲೋಕಸಭೆಗೆ ನಾಮನಿರ್ದೇಶನ ಮಾಡ್ತಾರೆ. ಆಂಗ್ಲೋ ಇಂಡಿಯನ್ ಇರ್ತಾರಲ್ಲ ಆ ಸಮುದಾಯಕ್ಕೆ ಸಂಬಂಧಪಟ್ಟಾಗ 4 ಸದಸ್ಯರನ್ನ ಲೋಕಸಭೆಗೆ ನಾಮನಿರ್ದೇಶನ ಮಾಡ್ತಾರೆ ಅಂತೀರಿ. ಈಗ ಸದ್ಯಕ್ಕೆ ಕ್ಯಾನ್ಸಲ್ ಆಗಿದೆ. ಅದು ಯಾವ ಒಂದು ಸಂವಿಧಾನ ತಿದ್ದುಪಡಿ ಮೂಲಕ ಕ್ಯಾನ್ಸಲ್ ಆಗಿದೆ? ಯಾರಾದ್ರೂ ಹೇಳ್ಬೋದಾ? ಹೇಳಿ ನೋಡೋಣ. ಎಷ್ಟನೇ ಸಂವಿಧಾನ ತಿದ್ದುಪಡಿ ಮೂಲಕ ಆಗಿದೆ? ಯಾರು ಹೇಳ್ತೀರಿ? ಇದು ಇಂಪಾರ್ಟೆಂಟ್ ಇದೆ. ಆಕ್ಚುಲಿ ಅದು ನಾವು ಅದನ್ನ ನೆನ್ಪಿಡೋದು ಏನ್ ಮಾಡ್ತೀವಿ, SC ಮತ್ತು ST ಅವರಿಗೆ ರಿಸರ್ವೇಶನ್ 10 ವರ್ಷಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ದು ಇದೆಯಲ್ಲ ಅದನ್ನ ಮಾತ್ರ ಹೇಳ್ತಿರ್ತೀವಿ. ಅದ್ರ ಜೊತೆಗೆ ಇದು ಕೂಡ ಇದೆ. SC ST ಅವರಿಗೆ 10 ವರ್ಷಗಳ ಕಾಲ ಮತ್ತೆ ರಿಸರ್ವೇಶನ್ ಎಕ್ಸ್ಟೆಂಡ್ ಮಾಡಿದ್ರು. ಅದರ ಜೊತೆಗೆ ಆಂಗ್ಲೋ ಇಂಡಿಯನ್ಸ್ ಏನ ಮಾಡ್ತಿರಲ್ಲ ಅದು ಕೂಡ ಕ್ಯಾನ್ಸಲ್ ಆಯ್ತು. ಇದರಲ್ಲಿ ತಪ್ಪಾಗಿರುವಂತದ್ದು ಯಾವ್ದಂದ್ರೆ ಸರಿಯಾದ ಉತ್ತರ ಪೋಲ್ ಮಾಡ್ಬೋದಾ? ಎಸ್, ಆಂಗ್ಲೋ ಇಂಡಿಯನ್ಗೆ 4 ಅಲ್ಲ, ಇಬ್ಬರನ್ನ ಮಾತ್ರ ಮಾಡ್ತಾ ಇದ್ರು ಮೊದಲು, ಈಗಿಲ್ಲ. ರಾಜ್ಯ ಮಟ್ಟದಲ್ಲಿ ಒಬ್ಬರನ್ನ ಮಾಡ್ತಾ ಇದ್ರು, ಅದು ಕೂಡ ಈಗ ಇಲ್ಲ. ಲೋಕಸಭೆ ಸದಸ್ಯರು ನೇರವಾಗಿ ಎಸ್ ಕರೆಕ್ಟ್ ಇದೆ. ಹಣ ಮಸೂದೆ ಲೋಕಸಭೆಯಲ್ಲಿ ಮಾತ್ರ ಕರೆಕ್ಟ್ ಇದೆ. ಭಾರತ ಉಪರಾಷ್ಟ್ರಪತಿ ಅದರದ ಅಲ್ಲೇ ರಾಜ್ಯಸಭಾ ಚೇರ್ಮನ್ ಆಗಿ ಕೆಲಸ ಮಾಡ್ತಾರೆ. ಯಾರಿದ್ದಾರೆ ಈಗ ಉಪರಾಷ್ಟ್ರಪತಿ? ರಾಜ್ಯಸಭೆಯಲ್ಲಿ ಪೂರ್ತಿ ಹವಾ ಮೇಂಟೈನ್ ಮಾಡ್ತಿರ್ತಾರೆ. ಅವ್ರು ಏನೇನೋ ಹೇಳಿಕೆ ಕೊಡ್ತಾರೆ, ಎಷ್ಟೋ ಕಾಂಟ್ರವರ್ಸಿ ಕೊಡ್ತಾರೆ, ಒಂದ್ಸಲ ಕರೆಕ್ಟ್ ಆಗಿ ಹೇಳ್ತಿರ್ತಾರೆ ಅಲ್ವಾ. ಅಮಿತಾಬ್ ಬಚ್ಚನ್ ಅವರ ಹೆಂಡತಿ ಜಯಾ ಬಚ್ಚನ್ ಅವರು ಮತ್ತು ಇವ್ರ ಮಧ್ಯೆ ಒಳ್ಳೆ ಚೆನ್ನಾಗಿ ಗಲಾಟೆ ನಡೀತಾ ಇತ್ತು. ನೀವು ಈ ಒಂದು ಸದನದ ಅಲ್ಲಿ ಕುಂತಿರುವಂತ ಪೀಠಾಧ್ಯಕ್ಷರಷ್ಟೇ ನಾವೆಲ್ಲ ಹಿರಿಯರು, ನಿಮ್ಮ ಟೋನ್ ಸರಿ ಇಲ್ಲ, ನನಗೆ ಹೆಂಗ್ ಬೇಕಾದಂಗೆ ಮಾತಾಡ್ತೀರಿ ಅಂತ ಅಂದಾಗ ನನಗೆ ಇದಕ್ಕೆ ಆನ್ಸರ್ ನನ್ನ ಹತ್ರ ಇದೆ ಅಂತ ಹೆಂಗ್ ಬೇಕಾದಂಗೆ ಅವರು ಮಾತಾಡಿದ್ರು, ಇವರು ಮಾತಾಡಿದ್ರು, ಇಬ್ರು ಚೆನ್ನಾಗೇ ಮಾತಾಡಿದ್ದಾರೆ. ಅದು ನೋಡ್ಬೋದು. ಅದೇನೇ ಇರಲಿ ಪಾಲಿಟಿಕ್ಸ್, ಬಟ್ ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಗಿ ಕೆಲಸ ಮಾಡ್ತಾರೆ. ಓಕೆ, ಸೊ ಅದು ನೆನಪಿರ್ಲಿ ನಿಮಗೆ. ಸೊ ಉಪರಾಷ್ಟ್ರಪತಿ ರಾಜ್ಯಸಭೆ ಚೇರ್ಮನ್ ಅಂತೀವಲ್ಲ, ಅವರ ಅಧಿಕಾರಾವಧಿ ಎಷ್ಟಿರ್ತದೆ ಸ್ನೇಹಿತರೆ? ಉಪರಾಷ್ಟ್ರಪತಿ ಅವರ ಅಧಿಕಾರಾವಧಿ 5 ವರ್ಷನಾ 6 ವರ್ಷನಾ? ರಾಜ್ಯಸಭೆಯವರಿಗೆ ಎಷ್ಟು ಅಧಿಕಾರಾವಧಿ? 6 ವರ್ಷ ಇರ್ತದೆ. ಬಟ್ ಉಪರಾಷ್ಟ್ರಪತಿ ರಾಜ್ಯಸಭೆ ಚೇರ್ಮನ್ ಆಗಿ ಕೆಲಸ ಮಾಡ್ತಾರಲ್ಲ, ಅವ್ರು 5 ವರ್ಷ ಇರ್ತಾರ 6 ವರ್ಷ ಇರ್ತಾರ? ಅದನ್ನ ಕಮೆಂಟ್ ಮಾಡಿ ಹೇಳಿ. ಓಕೆ, ಸೊ ಇವೆಲ್ಲ ತುಂಬಾ ಚೆನ್ನಾಗಿರುವಂತ ಕ್ವಶನ್ಸ್. ಈ ತರ ಆನ್ಸರ್ ಮಾಡ್ತಾ ಹೋಗಿ. ಇದನ್ನೆಲ್ಲ ಪಾಲಿಟಿ ಮುಗಿದ ತಕ್ಷಣ ಎಕನಾಮಿಯನ್ನ ತಗೊಳ್ಳೋಣ. ಅದ್ರ ಜೊತೆಗೆ ಬೇಕಾದ್ರೆ ಸ್ಟಾರ್ಟ್ ಮಾಡ್ತೀನಿ ನಾನು. ಬಟ್ ಈಗ ಫಸ್ಟ್ ಒಂದು ರೌಂಡ್ ಮುಗಿದ್ಬಿಡ್ಲಿ. ಪಾಲಿಟಿ ಫಾಸ್ಟ್ ಆಗಿ ಮುಗಿಸ್ತೀನಿ. ನಿಮಗೆ ಮುಂಬರುವಂತ ಎಲ್ಲ ಎಕ್ಸಾಮ್ಸ್ಗೆ ಯೂಸ್ ಆಗೋ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆ, ಮತ್ತೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಆಗೋಣ. ಇದು ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ತಿಳಿಸಿ. ಸೊ ಈ ಥರ ಎಲ್ಲ ಮಾಡ್ತಾ ಹೋಗಿ, ಸ್ವಲ್ಪ ಜಾಸ್ತಿ ಜನ ಆಗ್ತಾ ಹೋಗ್ಲಿ ಈ ಒಂದು ಕಮ್ಯುನಿಟಿಯಲ್ಲಿ. ಆದಾಗ ನಮಗೂ ಕೂಡ ಖುಷಿ ಇರ್ತದೆ. ಇಷ್ಟೊಂದು ಜನ ಸ್ಟೂಡೆಂಟ್ ಫಾಲೋ ಮಾಡ್ತಾರೆ, ಅವರಿಗೆಲ್ಲ ಒಂದು ನಾನು ಹೇಳುವಂಥದ್ದು ಏನೋ ಯೂಸ್ ಆಗಿದೆ ಅಂತ ಒಂದು ಖುಷಿ ಇರ್ತದೆ ಅಲ್ವಾ. ಸೊ ಆದಷ್ಟು ಜನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೆ ಕೂಡ ತಿಳಿಸ್ತಾ ಹೋಗಿ. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿ ಆಗೋಣ. ಚೆನ್ನಾಗಿ ಓದಿ ಸ್ನೇಹಿತರೆ. ಎಷ್ಟು ಅವರು ಓದಿದಿರಿ ಎಂದು ಕಮೆಂಟ್ ಕೂಡ ಮಾಡಿ.